ಗ್ರಾಮದ ದುಂಡೇಗೌಡ ಎಂಬುವರಿಗೆ ಸೇರಿದ ಕುರಿ ಮೇಲೆ ಚಿರತೆ ಏಕಾಏಕಿ ದಾಳಿ ನಡೆಸಿದೆ ಎನ್ನಲಾಗಿದೆ. ರೈತರು ತಮ್ಮ ಜಮೀನುಗಳಿಗೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ. ಸುಮಾರು 20,000 ರು ಬೆಲೆ ಬಾಳುವ ಕುರಿ ಬಲಿಯಾಗಿದ್ದು ರೈತನಿಗೆ ನಷ್ಟವಾಗಿದೆ. ಈ ಭಾಗದಲ್ಲಿ ಚಿರತೆ ಕಾಟ ಹೆಚ್ಚಾಗಿದ್ದು ಓಡಾಡಲು ಗ್ರಾಮಸ್ಥರು ಭಯಭೀತಿಯಲ್ಲಿದ್ದಾರೆ. ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ನಷ್ಟ ಅನುಭವಿಸಿದ ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಚಿರತೆಯನ್ನ ಸೆರೆ ಹಿಡಿಯಬೇಕು ಎಂದು ಕೆಆರ್ಎಸ್ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಮಹದೇವಪ್ಪ ಒತ್ತಾಯ ಮಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೋನು ಇಟ್ಟು ಚಿರತೆಯನ್ನ ಸೆರೆ ಹಿಡಿಯಲಾಗುವುದು ಹಾಗೂ ನಷ್ಟ ಅನುಭವಿಸಿದ ರೈತನಿಗೆ ಸೂಕ್ತ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇಲ್ಲೇನಾಗಿದೆ ಅಂದರೆ ನಿನ್ನೆ ಹೆಚ್ಚು ಕಮ್ಮಿ ಮಧ್ಯಾಹ್ನ ಸುಮಾರು ಒಂದು 2:30-3 ಗಂಟೆ ಸಮಯದಲ್ಲಿ ಈ ದನ ಕಾಯುವಂಥ ಒಂದು ಸಮಯದಲ್ಲಿ ದನ ಮೇಯ್ಸಕ್ಕೆ ಬಂದಂಥ ಒಂದು ಸಮಯದಲ್ಲಿ ಒಂದು ಕುರಿ ಮೇಲೆ ಒಂದು ಚಿರತೆ ದಾಳಿ ಮಾಡಿದೆ. ಅದು ಸುಮಾರು ಕುರಿ ಒಂದು 18,000-20,000 ಬೆಳೆ ಮಾಡುವಂಥ ಒಂದು ಕುರಿಮರಿಯಾಗಿದ್ದು ದೊಡ್ಡದಾಗಿ ಒಂದು ದೈತ್ಯಕಾರ್ಯವಾದಂಥ ಒಂದು ಕುರಿಮರಿ ಅದು. ಆ ಒಂದು ಇದನ್ನು ಇಲ್ಲಿ ನಮ್ಮ ದನ ಮೇಯಿಸ್ತಿರ್ತಕ್ಕಂಥ ಅವರು ದುಂಡೇಗೌಡರು ಅಂತಿದ್ದಾರೆ. ಆ ಕುರಿ ಬಂದು ಸಿದ್ದೂರೇಗೌಡ ಅನ್ನೋದು ಇವ್ರದ್ದಾಗಿರುತ್ತೆ. ದಯವಿಟ್ಟು ಇದಕ್ಕೆ ನಾವು ಫಾರೆಸ್ಟ್ ಇಲಾಖೆಯವ್ರಿಗೆ ನಾವು ದಾಖಲೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಸ್ಪಂದಿಸಿ ನಮಗೆ ಸೂಕ್ತವಾದಂಥ ಮಾಹಿತಿನ ಕೊಟ್ಟು ಅವರು ಸ್ಥಳದಲ್ಲಿ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ತುಂಬವಾದಂಥ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಕುಮಾರ್, CTV ನ್ಯೂಸ್, ನಂಜನಗೂಡು.